ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯದ 3 ಕ್ಷೇತ್ರಗಳಲ್ಲೂ ಕೂಡ ಎನ್ಡಿಎ ಅಭ್ಯರ್ಥಿಗಳಿಗೆ ಸೋಲಾಗಿದೆ. ಉಪಚುನಾವಣೆಯಲ್ಲಿ ಜನರ ತೀರ್ಪಿಗೆ ತಲೆ ಬಾಗ್ತೀವಿ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಬೊಮ್ಮಾಯಿ ಕುಮಾರಸ್ವಾಮಿ ಮಕ್ಕಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟವಿಲ್ಲ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದ್ರೆ ಅರ್ಜುನನ ಪಾತ್ರ ಮಾಡಲಿಲ್ಲ. ಮತ್ತೆ ಜನ ಅವರಿಗೆ ಅಭಿಮನ್ಯುವಿನ ಪಾತ್ರ ಕೊಟ್ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಜನರ ತೀರ್ಪಿಗೆ ತಲೆಬಾಗಿದ್ದೀರಿ. ಚುನಾವಣೆ ಗೆಲ್ಲಕ್ಕೆ ಯಾವ ರೀತಿ ಕಾರಣ ಇದೆಯೋ ಚುನಾವಣೆ ಸೋಲಕ್ಕೂ ಅದೇ ರೀತಿ ಕಾರಣಗಳಿರುತ್ತೆ. ಮೊದಲನೇದಾಗಿ ನಾವು ಶಿಗ್ಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅಭ್ಯರ್ಥಿಯನ್ನು ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿಯನ್ನು ನಾವು ತೀರ್ಮಾನ ಮಾಡಿದ್ರಿ. ಎರಡೂ ಕಡೆ ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರು ಅವರ ಮಗನ ನಾನು ನಿಲ್ಲಿಸಲ್ಲ ಅಂತ ಹೇಳಿದರು. ಅದೇ ರೀತಿ ಕುಮಾರಸ್ವಾಮಿಯವರು ಸಹ ನಿಲ್ಲಿಸಲ್ಲ ಅಂತ ಹೇಳಿದರು. ಸೊ ಅದನ್ನು ಕೂಡ ಒಂದು ಮೈನಸ್ ಪಾಯಿಂಟು. ಇನ್ನು ಸಂಡೂರಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ರಿ, ಆದರೂ ಒಳ್ಳೆಯ ಫೈಟನ್ನು ಸಂಡೂರು ನಮ್ಮ ಹನುಮಂತು ಒಳ್ಳೆಯ ಫೈಟನ್ನು ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತತೆ. ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಭಾಳ ಆಸೆಯಿಂದ ಇದ್ರಿ. ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನು ಕೊಟ್ಟಿದ್ದಾರೆ. ಒಳ್ಳೆ ಯುವಕ, 2 ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಇತ್ತು. ಈ ಸರಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು. ಆದರೆ ಅಲ್ಲಿನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಬಹಳ ಕ್ಯೂರಿಯಾಸಿಟಿ ಇದ್ದಿದ್ದು ಸಂಡೂರು ಕಾರಣ. ಅಲ್ಲಿ ಜನಾರ್ದನ ರೆಡ್ಡಿ ಅವರು ಆಕ್ಟಿವ್ ಆಗಿದ್ರು, ಅವರ ಆಪ್ತನಿಗೆ ಟಿಕೆಟ್ ಕೊಟ್ಟಿದ್ರು, ಗೆಲ್ಲಿಸ್ತೀವಿ, ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕ್ಷೇತ್ರ ಗಿಫ್ಟ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಬಟ್ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ ಅಲ್ಲಿ. ಶ್ರುತಿ, ನೀವು ಹೇಳೋದು 100% ನಿಜ. ಬಿಜೆಪಿ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಿತ್ತು, ಜನಾರ್ದನ್ ರೆಡ್ಡಿ ಅವರನ್ನ ಸಂಡೂರಿಗೆ ಕರೆದುಕೊಂಡು ಬಂದು ಅಲ್ಲಿ ಅವರಿಗೆ ಉಸ್ತುವಾರಿಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ಆ ಪ್ಲಾನ್ ಕೂಡ ಉಲ್ಟಾ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಗ್ಯಾರಂಟಿಯ ಸಕ್ಸಸ್ ಮತ್ತೆ ಈ ಬಾರಿ ಚುನಾವಣೆಯಲ್ಲಿ ಕೂಡ ಮುಂದುವರೆದಿದೆ. ಗ್ಯಾರಂಟಿಯಿಂದಾಗಿ ಸಂಡೂರಿನಲ್ಲಿ ಮತ್ತೊಮ್ಮೆ ಕಮಲ ಅನ್ನೋದಕ್ಕಿಂತ ಕೈ ಅರಳಿದೆ ಅಂತ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ನಿಂದ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಬಂದು ಇಲ್ಲಿ ಪ್ರಚಾರವನ್ನ ಮಾಡಿದ್ರು. ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು. ಇನ್ನೊಂದು ಕಡೆಗೆ ಸಂತೋಷ್ ಲಾಡ್ ಅವರು ಈ ಒಂದು ಚುನಾವಣೆಯನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಒಂದು ದಿನವೂ ಬಿಡದೆ ಇಲ್ಲಿ ಪ್ರಚಾರವನ್ನ ಮಾಡಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡಿದ್ರು. ಅವೆಲ್ಲವೂ ಕೂಡ ವರ್ಕೌಟ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಚುನಾವಣೆ ಇನ್ನೆರಡು ದಿನ ಅಂದ್ರೆ ಮತದಾನಕ್ಕೆ ಇನ್ನೆರಡು ದಿನ ಬಾಕಿ ಇರುವಂತೆ ಗೃಹಲಕ್ಷ್ಮಿ ಹಣವನ್ನು ಕೂಡ ಕಾಂಗ್ರೆಸ್ನಿಂದ ಅಂದ್ರೆ ಸರ್ಕಾರದಿಂದ ಹಾಕಿದ್ರು. ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಿ ಈ ಒಂದು ಜಯಬೇರಿಗೆ ಕಾರಣ ಅಂತ ಇಲ್ಲಿ ಹೇಳಲಾಗ್ತಾ ಇದ್ರೆ. ಇನ್ನೊಂದು ಕಡೆಗೆ ಬಿಜೆಪಿಯಲ್ಲಿ ಇನ್ನೊಂದಿಷ್ಟು ಆಂತರಿಕ ವೈಮನಸ್ಸಿತ್ತು, ಅದು ಕೂಡ ಎಲ್ಲೋ ನೆಗೆಟಿವ್ ಆಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಂಡೂರಿನಲ್ಲಿ ಇರ್ತಕ್ಕಂಥ ಕಾರ್ತಿಕ್ ಗೋರ್ಪಡೆ ಅವರು ಈ ಒಂದು ಚುನಾವಣೆಯಿಂದ ದೂರ ಉಳಿದಿದ್ರು. ಅವರು ಒಂದು ವೇಳೆ ಈ ಬಾರಿ ಆಕ್ಟಿವ್ ಆಗಿದ್ರೆ ಇನ್ನೊಂದು 10-12 ಸಾವಿರ ಮತಗಳು ಬಿಜೆಪಿಗೆ ಬರ್ತಾ ಇದ್ವು ಅನ್ನೋದು ಇಲ್ಲಿನ ಲೆಕ್ಕಾಚಾರ ಆಗಿತ್ತು. ಅವ್ರನ್ನು ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಈಗ ಬಿಜೆಪಿ ಸೋತಿದೆ ಅಂತ ಒಂದು ಕಡೆಗೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಸಂಡೂರಿಗೆ ಹೋಗಿದ್ದು ಏನು ಬಿಜೆಪಿಗೆ ನೆಗೆಟಿವ್ ಆಗಿದೆ ಅಂತ ಕೆಲವೊಂದು ಕಡೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶ್ರುತಿ, ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಎನ್ನುವ ಒಂದು ವಾತಾವರಣ ಇತ್ತು. ಆ ಒಂದು ಚುನಾವಣೆಯಲ್ಲಿ ಈಗ ಸಂತೋಷ್ ಲಾಡ್ ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ರುತಿ, ಓಕೆ ರೇಣುಕಾರಾಧ್ಯ, ಹಾಗೆ ಸಂಪರ್ಕದಲ್ಲಿ ನೀವು ವಾಪಸ್ ಬರ್ತೀನಿ. ಶಿಗ್ಗಾವಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಇಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದ್ದಕ್ಕೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಕುಟುಂಬ ರಾಜಕಾರಣಕ್ಕೆ ಬೇಸತ್ತಿದ್ರು, ಕೆಲ ಬಿಜೆಪಿ ನಾಯಕರಲ್ಲಿ ಒಡಕಿತ್ತು, ಬೊಮ್ಮಾಯಿ ಅವರ ಪರವಾಗಿ ಅಲ್ಲಿ ಕೆಲಸನೇ ಮಾಡಲಿಲ್ಲ. ಈ ಹಿಂದಿನ ಎಲೆಕ್ಷನ್ ಅಲ್ಲಿ ಲೀಡ್ ಬರೋದ್ರಲ್ಲೂ ಕೂಡ ನಾವು ಗಮನಿಸಿದ್ವಿ, ಕಡಿಮೆ ಲೀಡ್ ಬಂದಿತ್ತು. ಇದೆಲ್ಲವೂ ಕೂಡ ಕಾರಣ ಆಗೋಯ್ತಾ ಬಿಜೆಪಿ ಸೋಲಿಗೆ? ಶ್ರುತಿ, ನಿಜಕ್ಕೂ ಸಾಕಷ್ಟು ಕಾರಣಗಳಿದ್ದಾವೆ ಬಿಜೆಪಿಗೆ ಸೋಲಾಗಿದ್ದಕ್ಕೆ. ಗೆದ್ದೇ ಗೆಲ್ತೀವಿ, ಯಾಕಂದ್ರೆ 4 ಬಾರಿ ಬೊಮ್ಮಾಯಿ ಅವರು ಚುನಾವಣೆಯಲ್ಲಿ ಜೈಬಿತರಾಗಿರ್ತಾರೆ.
ಈ ಬಾರಿನೂ ಅದೇ ಆಗುತ್ತೆ ಅನ್ನೋ ಸ್ಟ್ರಾಟಜಿ ಇರ್ತದೆ. ಕೆಲವೊಂದಷ್ಟು ವಿಚಾರಗಳನ್ನ ಮಾಡ್ಕೊಂಡಿರ್ತಾರೆ, ಅವೆಲ್ಲವೂ ತಳಕಾಬಳಕಾಗಿರೋದು, ಉಲ್ಟಂಬಟ್ಟ ಹೊಡೆದಿರುವಂಥದ್ದು. ಪ್ರಮುಖವಾಗಿ ಜೊತೆಗೆ ಕೈ ಕಾರ್ಯಕರ್ತರು ಒಂದು ಕಡೆಗೆ ಸಂಸ್ಥಾಟ ಮಾಡ್ತಾ ಇದ್ದು. ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಇದ್ರು, ಅವರಿಗೆ ಕೊಡಿಸ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರು, ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಹೋಗ್ತಾರೆ. ಆದರೆ ಇದೀಗ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಗೆಲ್ತಾರೆ ವಿಶ್ವಾಸ ಇತ್ತು. ಆದರೆ ಕಾಂಗ್ರೆಸ್ನವರ ಸಂಪೂರ್ಣವಾದ ಬೂತ್ ಮಟ್ಟದಿಂದ ಕೆಳಮಟ್ಟದ ಕಾರ್ಯಕರ್ತರ ಜೊತೆಯಿಂದ ಹಿಡಿದು ಮುಖಂಡರವರೆಗೂ ಸತೀಶ್ ಜಾರಕಿಹೊಳಿ ಬಿಟ್ಟು ಪ್ರಚಾರ ಮಾಡಿದ್ದಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯವರ ಭಾಷಣ ಆಗಿರ್ಬೋದು, ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಸಿಟಿಂಗ್ ಇರ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಜ್ಜಂಪೀರ್ ಖಾದ್ರಿ ಮನವೊಲಿಕೆ ರಾಜಕೀಯವನ್ನ ದೂರ ಮಾಡಿರುವಂಥದ್ದು ಸಾಕಷ್ಟು ಕೆಲಸಗಳನ್ನಾಗಿ ಕಾಂಗ್ರೆಸ್ಗೆ ಜೈಬೇರಿ ತಂದು ಕೊಟ್ಟರೆ, ಇನ್ನು ಒಂದಿಷ್ಟು ಜನ ಬಿಜೆಪಿಯಲ್ಲಿ ಅಂದರೆ ಬೊಮ್ಮಾಯಿ ಅವರ ಎಡ ಮತ್ತು ಬಲದಲ್ಲಿರ್ತಕ್ಕಂಥ ಜನರು ಹಿಂದೆ ಸರಿತಾರೆ, ಚುನಾವಣೆಯಿಂದ ಹಿಂದೆ ಸರಿತಾರೆ. ಚುನಾವಣೆ ಯಾವತ್ತು ಟಿಕೆಟ್ ಭರತ್ ಬೊಮ್ಮಾಯಿ ಆಗುತ್ತೋ ಅಲ್ಲಿಂದ ಬಿಜೆಪಿಯಲ್ಲಿ ಕಾಣ ಸಿಗೋದಿಲ್ಲ. ಇನ್ನು ಪ್ರಮುಖವಾಗಿ ಮುಸ್ಲಿಂ ಮತಗಳ ಬೇಡವಾ, ಹಿಂದೂ ಮತ ಲಿಂಗಾಯತರ ಮತಗಳ ಬಿದ್ದರೆ ಗೆಲ್ತೀವಿ ಅನ್ನೋ ಒಂದು ಸ್ಟ್ರಾಟಜಿ ಇತ್ತು. ಅದು ಕೂಡ ಕೆಲವೊಂದಿಷ್ಟು ಮುಖಂಡರುಗಳ ಭಾಷಣದಿಂದಾಗಿ ಮುಸ್ಲಿಂ ಮತಗಳು 10% ಸಿಗ್ತಾ ಇತ್ತು. ಅದು ಕೂಡ ಕಾಂಗ್ರೆಸ್ನ ಪಾಲಾಗಿರುವಂಥದ್ದು. ಲಿಂಗಾಯತ ಮತದಲ್ಲಿ ಸಂಪೂರ್ಣವಾಗಿ ಬರುತ್ತೆ ಅನ್ಕೊಂಡಿದ್ರು, ಅದು ಕೂಡ ಶಿಗ್ಗಾಂವಿಯಲ್ಲೇ ಅವರಿಗೆ ಸಾಕಷ್ಟು ಕಡಿಮೆ ಲೀಡ್ ಸಿಕ್ಕಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಭರತ್ ಬೊಮ್ಮಾಯಿಗೆ ಸೋಲುಂಟಾಗಲಿಕ್ಕೆ ಸಾಕಷ್ಟು ಸಮಸ್ಯೆ ಇರುವಂಥದ್ದು ಶ್ರುತಿ ಸದ್ಯಕ್ಕೆ. ಓಕೆ ಮಾರುತಿ, ಧನ್ಯವಾದಗಳು. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು. ಒಟ್ನಲ್ಲಿ 3 ಕ್ಷೇತ್ರಗಳಲ್ಲೂ ಕೂಡ ಗ್ರೌಂಡ್ ರಿಪೋರ್ಟ್ ಬಿಜೆಪಿಯ ಸೋಲಿಗೆ ಕಾರಣ ಏನು ಅಂತ ನಾವು ಗಮನಿಸ್ತಾ ಹೋದ್ರೆ ಅಲ್ಲಿ ಒಗ್ಗಟ್ಟಿನ ಸಮಸ್ಯೆಯೇ ಎದ್ದು ಕಾಣಿಸ್ತಾ ಇದೆ. ಬಿಜೆಪಿ ಎಲ್ಲೂ ಕೂಡ ಒಗ್ಗಟ್ಟಾಗಿ ಒಂದಷ್ಟು ಪ್ಲಾನಿಂಗ್ ಗಳನ್ನ ಮಾಡಿಕೊಂಡು ಪ್ರಚಾರ ಮಾಡೋದಾಗಿರ್ಲಿ, ಅಥವಾ ಈಗ ಕಾಂಗ್ರೆಸ್ನ ಒಂದಷ್ಟು ಪ್ರಮುಖ ಅಸ್ತ್ರಗಳು ಸಿಕ್ಕಿತ್ತಲ್ಲ, ಮೂಡ, ವಾಲ್ಮೀಕಿ, ವಕ್ಫ್, ಇದೆಲ್ಲವನ್ನ ಕೂಡ ಜನರ ಮನಸ್ಸಿಗೆ ತಾಕಿಸುವಲ್ಲಿ ವಿಫಲವಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಯಾವುದಕ್ಕೂ ಕೂಡ ಮತದಾರ ಮನೆ ಹಾಕಿಲ್ಲ, ಬದಲಾಗಿ ಮತ್ತೊಮ್ಮೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರುವಂತಹ ಕಾಂಗ್ರೆಸ್ಗೆ ನಾವು ಜೈ ಅಂತೀವಿ ಅಂತ ಮತದಾರ ಕಾಂಗ್ರೆಸ್ ಪಾಲಿಗೆ ಓಟ್ ಕೊಡೋ ಮೂಲಕ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಜಯಭೇರಿ ಗಳಿಸೋದಕ್ಕೆ ಮಹಿಳಾ ಮತದಾರರಾದಿಯಾಗಿ ಮುಸ್ಲಿಂ ನಾಯಕರು, ಮತ್ತೊಂದು ಕಡೆ ಲಿಂಗಾಯತ ನಾಯಕರು, ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಜೊತೆಗೆ ನಿಂತುಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಕಾರಣ ಚನ್ನಪಟ್ಟಣದಲ್ಲಿ ಒಕ್ಕಲಿಗರೇ ನಿರ್ಣಾಯಕರಾಗಿದ್ರು, ಮತ್ತೊಮ್ಮೆ ಅವರು ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ. ಶಿಗ್ಗಾವಿಯಲ್ಲಿ ಲಿಂಗಾಯತ ಮುಸ್ಲಿಂ ನಾಯಕರೇ ಅಥವಾ ಆ ಓಟೆ ನಿರ್ಣಾಯಕ ಅಂತ ಹೇಳಲಾಗ್ತಾ ಇತ್ತು, ಮತ್ತೊಮ್ಮೆ ಅಲ್ಲಿ ಕಾಂಗ್ರೆಸ್ಗೆ ಅಂದ್ರೆ ಬಿಜೆಪಿಯ ಜೊತೆಗಿದ್ದಂತ ಓಟ್ಗಳು ಕೂಡ ಅಲ್ಲಿ ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ಗೆ ನಿರೀಕ್ಷೆ ಇಲ್ಲದೆ ಶಿಗ್ಗಾವಿ ಬಾಯಿಗೆ ಲಡ್ಡು ಬಿತ್ತು ಅಂತಾರಲ್ಲ, ಹಾಗಾಗಿ ಶಿಗ್ಗಾವಿ ಆ ರೀತಿ ಕಾಣೋದಕ್ಕೆ ಸಿಗ್ತಾ ಇದೆ. ಸಂಡೂರು ಮತ್ತೊಮ್ಮೆ ಕಾಂಗ್ರೆಸ್ ಪಾಲಿಗೆ ಹೋಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯದ 3 ಕ್ಷೇತ್ರಗಳಲ್ಲೂ ಕೂಡ ಎನ್ಡಿಎ ಅಭ್ಯರ್ಥಿಗಳಿಗೆ ಸೋಲಾಗಿದೆ. ಉಪಚುನಾವಣೆಯಲ್ಲಿ ಜನರ ತೀರ್ಪಿಗೆ ತಲೆ ಬಾಗ್ತೀವಿ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಬೊಮ್ಮಾಯಿ ಕುಮಾರಸ್ವಾಮಿ ಮಕ್ಕಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟವಿಲ್ಲ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದ್ರೆ ಅರ್ಜುನನ ಪಾತ್ರ ಮಾಡಲಿಲ್ಲ. ಮತ್ತೆ ಜನ ಅವರಿಗೆ ಅಭಿಮನ್ಯುವಿನ ಪಾತ್ರ ಕೊಟ್ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಜನರ ತೀರ್ಪಿಗೆ ತಲೆಬಾಗಿದ್ದೀರಿ. ಚುನಾವಣೆ ಗೆಲ್ಲಕ್ಕೆ ಯಾವ ರೀತಿ ಕಾರಣ ಇದೆಯೋ ಚುನಾವಣೆ ಸೋಲಕ್ಕೂ ಅದೇ ರೀತಿ ಕಾರಣಗಳಿರುತ್ತೆ. ಮೊದಲನೇದಾಗಿ ನಾವು ಶಿಗ್ಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಅಭ್ಯರ್ಥಿಯನ್ನು ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿಯನ್ನು ನಾವು ತೀರ್ಮಾನ ಮಾಡಿದ್ರಿ. ಎರಡೂ ಕಡೆ ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರು ಅವರ ಮಗನ ನಾನು ನಿಲ್ಲಿಸಲ್ಲ ಅಂತ ಹೇಳಿದರು. ಅದೇ ರೀತಿ ಕುಮಾರಸ್ವಾಮಿಯವರು ಸಹ ನಿಲ್ಲಿಸಲ್ಲ ಅಂತ ಹೇಳಿದರು. ಸೊ ಅದನ್ನು ಕೂಡ ಒಂದು ಮೈನಸ್ ಪಾಯಿಂಟು. ಇನ್ನು ಸಂಡೂರಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ರಿ, ಆದರೂ ಒಳ್ಳೆಯ ಫೈಟನ್ನು ಸಂಡೂರು ನಮ್ಮ ಹನುಮಂತು ಒಳ್ಳೆಯ ಫೈಟನ್ನು ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತತೆ. ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಭಾಳ ಆಸೆಯಿಂದ ಇದ್ರಿ.
ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನು ಕೊಟ್ಟಿದ್ದಾರೆ. ಒಳ್ಳೆ ಯುವಕ, 2 ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಇತ್ತು. ಈ ಸರಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು. ಆದರೆ ಅಲ್ಲಿನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಬಹಳ ಕ್ಯೂರಿಯಾಸಿಟಿ ಇದ್ದಿದ್ದು ಸಂಡೂರು, ಕಾರಣ ಅಲ್ಲಿ ಜನಾರ್ದನ ರೆಡ್ಡಿ ಅವರು ಆಕ್ಟಿವ್ ಆಗಿದ್ರು, ಅವರ ಆಪ್ತನಿಗೆ ಟಿಕೆಟ್ ಕೊಟ್ಟಿದ್ರು, ಗೆಲ್ಲಿಸ್ತೀವಿ, ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕ್ಷೇತ್ರ ಗಿಫ್ಟ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಬಟ್ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ ಅಲ್ಲಿ.